ಕಳಪೆ ರಸ್ತೆ ಕಾಮಗಾರಿ ಗುಂಡಿಗಳು ಕಂಡು ಬಂದಲ್ಲಿ ದಂಡವನ್ನು ವಿಧಿಸಲಾಗುತ್ತೆ. ಕಳಪೆ ರಸ್ತೆ ಕಾಮಗಾರಿ ಮಾಡಿಸಿರುವ ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗುತ್ತೆ ಅಂತ ಟಿವಿ9ಗೆ ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರರು ಪಡೆದ ಬಿಲ್ಗೆ ಸರಿಯಾಗಿ ಕೆಲಸ ಮಾಡಿ ಇಲ್ಲದೆ ಹೋದ್ರೆ ದಂಡ ಕಟ್ಟಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಓರ್ವ ಗುತ್ತಿಗೆದಾರನಿಗೆ 1 ಲಕ್ಷ ರೂಪಾಯಿ ದಂಡವನ್ನ ಹಾಕಲಾಗಿದೆ. ಕಳಪೆ ಗುಣಮಟ್ಟದ ಡಾಂಬರ್ ಹಾಕಿ ಗುಂಡಿ ಮುಚ್ಚಿದ ಹಿನ್ನೆಲೆಯಲ್ಲಿ ದಂಡವನ್ನ ಹಾಕಲಾಗಿದೆ. ರಸ್ತೆ ಪರಿಶೀಲನೆ ವೇಳೆ ಕಳಪೆ ಕಾಮಗಾರಿ ಕಂಡು ಬಂದಿತ್ತು. ಹೀಗಾಗಿ 1 ಲಕ್ಷ ರೂಪಾಯಿ ಫೈನ್ ಹಾಕಿದ್ದೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಗುತ್ತಿಗೆದಾರರಿಗೆ ದಂಡ ವಿಧಿಸುವ ಪದ್ಧತಿ ಆರಂಭವಾಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ನೂತನ ಮೇಯರ್ ಟಿವಿ9ಗೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ದಂಡ ವಿಧಿಸುವ ಪದ್ಧತಿ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ರೂಪುರೇಷೆ ಏನ್ ಮಾಡಿದ್ದಾರೆ, ಯಾವ ರೀತಿ ದಂಡವನ್ನ ವಿಧಿಸುವ ಪ್ರಕ್ರಿಯೆ ನಡೆಯುತ್ತೆ, ಹೇಗೆ ನಿರ್ಧಾರಕ್ಕೆ ಬರಲಾಗುತ್ತೆ, ಹೇಗೆ ಅಂತ? ಹೌದು ಅಮರ್ ಪ್ರಸಾದ್, ಬೆಂಗಳೂರಲ್ಲಿ ಕಳಪೆ ಕಾಮಗಾರಿ ಮಾಡುವಂತಹ ಗುತ್ತಿಗೆದಾರರ ಚಳಿ ಬಿಡಿಸೋದಕ್ಕೆ ಈಗ ಮೇಯರ್ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಮುಂದಾಗಿರುವಂತದ್ದು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಜನರಿಗೆ ಸಾಕಷ್ಟು ಸಂಕಟ ಆಗ್ತಾ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ಆ ಒಂದು ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಈಗ ಹೊಸ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾವ ಗುತ್ತಿಗೆದಾರ ರಸ್ತೆಯನ್ನ ನಿರ್ಮಾಣ ಮಾಡ್ತಾನೆ ಆ ರಸ್ತೆಯಲ್ಲಿ ಗುಂಡಿ ಬಿದ್ದಂತಹ ಸಂದರ್ಭದಲ್ಲಿ ಆ ಗುತ್ತಿಗೆದಾರನಿಗೆ ದಂಡ ಹಾಕುವಂತಹ ಒಂದು ಪದ್ಧತಿಗೆ ಈಗಾಗಲೇ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಪ್ರಾರಂಭಿಸಿದ್ದು. ಕಳಪೆ ರಸ್ತೆ ಮತ್ತೆ ಗುಂಡಿಗಳು ಬಿದ್ದಂತಹ ಸಂದರ್ಭದಲ್ಲಿ ಒಂದು ಗುಂಡಿ ಲೆಕ್ಕದಲ್ಲಿ ಏನ್ ದಂಡ ಹಾಕೋದಕ್ಕೆ ಈಗ ಮೇಯರ್ ಸಿದ್ಧರಾಗಿದ್ದಾರೆ. ಈಗಾಗಲೇ ಕಳೆದ ಬಾರಿ ಅವರು ನಗರ ಪ್ರದಕ್ಷಿಣೆ ಮಾಡುವಂತಹ ಸಂದರ್ಭದಲ್ಲಿ ಜಯಮಾಲ್ನ ಪಕ್ಕ ಒಂದು ರಸ್ತೆ ಗುಂಡಿ ಬಿದ್ದಿತ್ತು. ಆ ಗುಂಡಿಗೆ ಸಂಬಂಧಪಟ್ಟಂತಹ ಒಂದು ಗುತ್ತಿಗೆದಾರರಿಗೆ ಕರೆದು 1 ಲಕ್ಷ ರೂಪಾಯಿ ದಂಡ ಕೂಡ ಈಗ ಹಾಕಿದ್ದಾರೆ. ಈಗ ಅದೇ ಪದ್ಧತಿನ ಮುಂದುವರಿಸಿ ಬೆಂಗಳೂರಿನಲ್ಲಿ ಎಲ್ಲೇ ರಸ್ತೆ ಗುಂಡಿಗಳು ಬಿದ್ರೆ ಆ ರಸ್ತೆಯನ್ನು ನಿರ್ಮಾಣ ಮಾಡಿದಂತಹ ಗುತ್ತಿಗೆದಾರನೇ ಜವಾಬ್ದಾರನಾಗಿರ್ತಾನೆ. ಜೊತೆಗೆ ರಸ್ತೆ ಏನಾದ್ರು ಕಳಪೆ ಗುಣಮಟ್ಟದಿಂದ ಕೂಡಿದ್ರೆ ಆತನಿಗೆ ದಂಡ ಹಾಕ್ಬೇಕಂತ ಈಗ ನಿರ್ಧಾರ ಮಾಡಿದ್ದು. ಈಗ ಟಿವಿ9 ಹೇಳುವ ಪ್ರಕಾರ ಅವರು ನಾನು ಏನು ನಗರ ಪ್ರದಕ್ಷಿಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಾದ್ರು ರಸ್ತೆ ಗುಂಡಿಗಳು ಕಂಡಿದೆ ಆದಲ್ಲಿ ಅವರ ಮೇಲೆ ಈಗ ದಂಡ ಹಾಕ್ತೇವೆ, ಅದು ಕೂಡ ಗುಂಡಿ ಲೆಕ್ಕದಲ್ಲಿ ಹಾಕ್ತೇವೆ ಮಾತನ್ನು ಕೂಡ ಈಗ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಹೇಳಿರುವಂತದ್ದು. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಒಬ್ಬರಿಬ್ಬರಿಗೆ ಹಾಕಿ ಇದನ್ನ ಇಷ್ಟಕ್ಕೆ ಬಿಡ್ತಾರೋ ಅಥವಾ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗುತ್ತೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮುತ್ತಪ್ಪ. ಇನ್ಸ್ಪೆಕ್ಷನ್ ಹೋದಾಗ ಒಂದು ರಸ್ತೆ ಏನೋ ಒಂದು ಪಾರ್ಟ್ ಹೋಲು ರಿಸ್ಟೋರ್ ಮಾಡಿದ್ದಾರೆ. ಅದು ಯಾವ ಥರ ಮಾಡಿದ್ದಾರೆ ಅಂದರೆ ಅದು ಹೋಗಿ ಹಂಪಲ್ಲೂ ಹಳ್ಳಗಳಾಗಿ ಹೇಗೇಗೋ ಅದು ಏನೋ ವೈಜ್ಞಾನಿಕವಾಗಿ ಅವರು ರಿಸ್ಟೋರ್ ಮಾಡಿಲ್ಲ. ಆ ಕಾರಣಕ್ಕೆ ಆ ಕಾಂಟ್ರಾಕ್ಟ್ರು ಎಲ್ಲೆಲ್ಲಿ ಮಾಡಿದ್ದಾನೆ ಅದನ್ನೆಲ್ಲ ಚೆಕ್ ಮಾಡಿ ಇಲ್ಲೇ ಈ ಥರ ಕಳಪೆ ಮಾಡಿದ್ದಾನೆ ಅಂದರೆ ಬೇರೆನೂ ಅವ್ನು ಕ್ವಾಲಿಟಿ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವನಿಗೆ 1 ಲಕ್ಷ ರೂಪಾಯಿ ದಂಡ ಹಾಕಿದ್ವಿ. ಮುಂದಿನ ದಿನದಲ್ಲಿ ಕಾಂಟ್ರಾಕ್ಟ್ರು ಸ್ವಲ್ಪ ಹುಷಾರಾಗ್ಬೋದು. ಯಾವುದೇ ರೀತಿ ನಾವು ಕಳಪೆ ಕೆಲಸ ಏನು ಕ್ವಾಲಿಟಿ ಇಲ್ಲದೆ ವೈಜ್ಞಾನಿಕ ರೀತಿಯಲ್ಲಿ ನಾವು ಮಾಡಿಲ್ಲ ಅಂತ ಅಂದಾಗ ನಮಗೂ ದಂಡ ಹಾಕ್ತಾರೆ. ಆ ದಂಡ ಕಟ್ಟೋ ಬದಲು ನಾವು ಮೊದಲೇ ಎಚ್ಚೆತ್ಕೊಳ್ಳೋಣ ಅನ್ನೋ ಒಂದು ಅವೇರ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಈ ಕೆಲಸ ಮಾಡಿದ್ವಿ.